ನಾನು ಲಾಸ್ಟ್ ಟೈಮ್ ವುಮೆನ್ಸ್ ಡೇ ಮಾಡಿದಾಗಲೂ ಕೂಡ ನಾನು ಬಂದಿದ್ದೆ. ನಿಜವಾಗ್ಲೂ ಪ್ರೆಸ್ ಕ್ಲಬ್ ಒಂದು ಅರ್ಥಪೂರ್ಣವಾಗಿ ಒಂದು ವಿಶೇಷ ರೀತಿಯಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಬೆಳ್ಳಿತಟ್ಟೆ ಸರ್ ಬಗ್ಗೆ ನಾನು ಕೇಳಿದ್ದೆ. ಅವರು ಮಹಿಳೆಯರಿಗೆ ವಿಶೇಷವಾಗಿ ಅವ್ರಿಗೆ ಇನ್ಸ್ಪೈರ್ ಮಾಡೋದು ಮತ್ತು ಅವ್ರ ಜೊತೆ ನಿಂತ್ಕೊಳ್ಳೋದು ಮತ್ತು ಅವ್ರಿಗಾಗಿ ಯಾವಾಗಲೂ ಅವ್ರು ಬೆನ್ನ ಹಿಂದೆ ಇರ್ತಾರೆ ಅಂತಕ್ಕಂಥದ್ದನ್ನು ತುಂಬ ಜನ ಹೇಳಿದ್ದಾರೆ. ಅದು ನನ್ನ ಅನುಭವಕ್ಕೂ ಕೂಡ ಬಂದಿದೆ. ನನಗೂ ಕೂಡ ಯಾವಾಗಲೂ ಮಾರ್ಗದರ್ಶನ ಮಾಡ್ತಿರ್ತಾರೆ ಮತ್ತು ನಮ್ಮ ಜೊತೆ ನಿಂತಿದ್ದಾರೆ. ಮತ್ತು ಶರಣ್ ಪ್ರಸಾದ್ ಸಾರು ಕೂಡ ಅಷ್ಟೇ. ಪ್ರತಿಯೊಬ್ಬರು ಕೂಡ ಮಹಿಳೆಯರಿಗೆ ಮತ್ತು ಮುಂದೆ ತಗೊಂಡು ಬರಬೇಕು, ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು ಅಂತಕ್ಕಂಥ ಒಂದು ಮಾತಿದೆಯಲ್ವ, ಅದು ತುಂಬಾ ದೊಡ್ಡ ಮಾತು ಅಂತ ಅನಿಸುತ್ತೆ ಇವತ್ತಿನ ಒಂದು ಸಿಚುವೇಶನಲ್ಲಿ. ಹಾಗೆಯೇ ಕೂಡ ಈಗಾಗಲೇ ನಮ್ಮ ದಿನೇಶ್ ಗುಂಡೂರಾವ್ ಅವರು ಹೇಳಿದರು, ಆಲ್ರೆಡಿ ಹೆಣ್ಮಕ್ಳು ಮುಂದೆ ಹೋಗಿಬಿಟ್ಟಿದ್ದಾರೆ, ಆದರೆ ಇನ್ನೂ ಎಲ್ಲರಿಗೂ ಗೊತ್ತಾಗಿಲ್ಲ ಅಂತ. ನಿಜವಾಗ್ಲೂ ಹೆಣ್ಮಕ್ಳು ಮುಂದೆ ಅಷ್ಟೆಲ್ಲ ಮೇಲೆ ಹೋಗಿ ಮತ್ತು ಕೆಳಗಡೆ ಕೂಡ ಬಂದಿದ್ದಾರೆ. ಅದು ಹೆಣ್ಮಗು ಆಗಿರೋದಕ್ಕೆ ಮಾತ್ರ ಸುನೀತಾ ವಿಲಿಯಮ್ಗೆ ಅದು ಸಾಧ್ಯ ಆಯಿತೆ ಹೊರತಾಗಿ 9 ತಿಂಗಳ ಅಂತರಿಕ್ಷದಲ್ಲಿ ಇರೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ನನಗೆ ಅದು ನಿಜವಾಗ್ಲೂ ಯೋಚನೆ ಮಾಡಿದ್ರೇ ವಂಡರ್ ಅನಿಸುತ್ತೆ. ಆ ವಂಡರ್ ಥಿಂಗ್ ಏನಾದ್ರು ಇದ್ದರೆ ಅದು ವುಮೆನ್ ಹತ್ರ ಇದೆ ಹೊರತಾಗಿ ನನಗೆ ಅನಿಸುತ್ತೆ ಮೆನ್ ಹತ್ರನೂ ಇರ್ಬೋದು. ಆದರೆ ಇವತ್ತು ಅಚೀವ್ ಮಾಡಿ ತೋರಿಸಿದ್ದಾರೆ ವುಮೆನ್ನೇ. ಹಾಗಾಗಿ ಮೆನ್ ಅಚೀವ್ ಮಾಡಿದವಾಗ ನಾನು ಹೇಳ್ಬೋದು ಈಗ ಆಲ್ರೆಡಿ ನಾವೇ ಮುಂದೆ ಇದ್ದೀವಿ. ಸೊ ಮತ್ತೆ ಹೇಳಬೇಕು ಅಂತಂದರೆ ಆಲ್ರೆಡಿ ಪವರ್ ವುಮೆನ್ಗೆ ಇನ್ನೇನು ಪವರ್ ಕೊಡ್ತೀರಾ ಅಂತ ಹೇಳ್ತಾರೆ. ನಿಜವಾಗ್ಲೂ ಆಲ್ರೆಡಿ ಮಹಿಳೆಯರು ತುಂಬ ಶಕ್ತಿವಂತರು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ತುಂಬ ಟೈಮ್ ತಗೊಳ್ಳೋದಿಲ್ಲ. ಹಾಗೆ ಇನ್ನೊಂದು ಇಷ್ಟ ಆಯಿತು ನನಗೆ, ಪ್ರೆಸ್ ಕ್ಲಬ್ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಈ ವಾತಾವರಣ ಇಲ್ಲಿ ಬಂದು ನಿಜವಾಗ್ಲೂ ಬೆಳಗ್ಗೆಯಿಂದ ಟಯರ್ಡ್ ಆಗಿತ್ತು. ಇದು ನೋಡಿದ ತಕ್ಷಣ ನನಗೆಲ್ಲ ಟಯರ್ಡು ಎಲ್ಲ ಹೋಯ್ತು, ಎಲ್ಲ ಕಳೆದೋದಂಗೆ ಆಗಿತ್ತು. ನನಗೆ ಇಷ್ಟ ಆಯಿತು ಈ ಕಾರ್ಯಕ್ರಮ ನನಗೆ. ಸೊ ನಾನು ನಮ್ಮ ಸಂಘದ ಪರವಾಗಿ ಎಲ್ಲ ರಾಜ್ಯ ಮಹಿಳಾ ನೌಕರರ ಪರವಾಗಿ ಪ್ರೆಸ್ ಕ್ಲಬ್ಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪ್ರೆಸ್ ಕ್ಲಬ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.